ನಮಸ್ತೆ ಎಲ್ಲರಿಗೂ. ನಾನಿವಾಗ ಆರೋಂಬಲ್ ಮಾರ್ಕೆಟ್ ಏರಿಯಾದಲ್ಲಿದ್ದೀನಿ. ಇದು ನೋಡಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಸ್ವಲ್ಪ ವಿಶಿಷ್ಟವಾದ ಒಂದು ಮಾರ್ಕೆಟ್ ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲೊಂದು ಸ್ವಲ್ಪ ಫಾರಿನರ್ಸ್ ವೈಪ್ ಜಾಸ್ತಿ ಇರೋದ್ರಿಂದ ಅವರೆಲ್ಲ ಯೂಸ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಇದು. ಗಿಟಾರು ಮತ್ತು ಅದು ಡೋಲಕ್ ಥರ, ತಬಲಾ ಥರ ಇರುತ್ತಲ್ಲ ಅದು. ಮತ್ತು ಇಲ್ಲಿ ನೋಡಿದ್ರೆ ಇದು ಫ್ಲೈ ಕ್ಯಾಚರ್ಸು ಅಲ್ಲ ಸಾರಿ ಅಂತ ಡ್ರೀಮ್ ಕ್ಯಾಚರ್ಸ್ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡಿರಿ. ಒಳಗಡೆ ಕೂತ್ಕೊಂಡು ಹಣಿತಾ ಇದ್ದಾರೆ. ಮತ್ತು ಈ ಕಡೆ ಎಲ್ಲ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ ಅಂಗಡಿಗಳಲ್ಲಿ. ಇದೆಲ್ಲ ಡ್ರೀಮ್ ಕ್ಯಾಚರ್ಸು. ಇದು ಬಂದು ನಮ್ಮ ಆರಂಬಲ್ ಮಾರ್ಕೆಟು. ಮತ್ತು ನಾನು ಈಗ ಆರಂಬಲ್ಲಿ ಒಂದು ಹಿಡನ್ ಪ್ಲೇಸ್ ಅಂತಲೇ ಅನ್ಬೋದು. ಯಾಕಂದರೆ ಅದಕ್ಕೆ ನೀವು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆವಾಗಲೇ ನಿಮಗೆ ಆ ಪ್ಲೇಸ್ಗೆ ರೀಚ್ ಆಗೋಕ್ಕಾಗೋದು. ಅಂದರೆ ಸ್ವೀಟ್ ವಾಟರ್ ಲೇಕ್ ಅಂತ ಅಂತಾರೆ. ಅದರಲ್ಲಿ ನಾವೀಗ ಇದು ಆರಂಬಲ್ ಗ್ರಾಮ. ಇದು ಆ ಗ್ರಾಮದ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಇದ್ರ ಒಳಗಡೆಯಿಂದ ಹೋದರೆ ನಿಮಗೆ ಒಂದು 1 ಕಿಲೋಮೀಟ್ರ್ ಅಥವಾ 1.25 ಕಿಲೋಮೀಟ್ರ್ ನಡೆದ್ರೆ ಸಿಗುತ್ತೆ, ಒಂದು ಸ್ವೀಟ್ ವಾಟರ್ ಲೇಕ್ ಸಿಗುತ್ತೆ. ಅದನ್ನು ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಈ ಚಿಕ್ಕ ರೋಡಲ್ಲಿ ಹಾಸಿ ನಾವು ಹೋಗಬೇಕು. ಇಲ್ಲೆಲ್ಲ ಏನಂದರೆ ನಿಮಗೆ ಕಾರು ಇಲ್ಲಿವರೆಗೂ ಬರೋದಿಲ್ಲ. ಕಾರ್ ಸ್ವಲ್ಪ ಅದು ಆರಂಬಲ್ದು ಏನಿತ್ತು ನಾನು ಮಾರ್ಕೆಟ್ ಏರಿಯಾ ತೋರಿಸಿದ್ನಲ್ಲ ಅದಕ್ಕಿಂತ ಹಿಂದೆನೇ ಎಲ್ಲಾದರೂ ನೀವು ಜಾಗ ನೋಡ್ಕೊಂಡು ಹಾಕೋಬೇಕು. ಆ್ಯಕ್ಚುಲಿ ಅಲ್ಲಿವರೆಗೂ ಬರೋಲ್ಲ, ಕೆಲವು ಮಾತ್ರ ಬರ್ತವೆ ಗಾಡಿಗಳು. ರಶ್ ಇತ್ತು ಅಂದರೂ ನಿಮಗೆ ಸ್ಟ್ರಕ್ ಆಗಿಬಿಡ್ತೀರ ನೀವು. ಕಾರ್ ನಿಲ್ಸೋಕ್ಕೆ ಎಲ್ಲೂ ಜಾಗ ಇಲ್ಲ ಇಲ್ಲಿ. ಕಾರೆಲ್ಲ ಅಲ್ಲಿ ಮೇಯ್ನ್ ಬೀಚ್ ಪಾರ್ಕಿಂಗಲ್ಲೇ ಹಾಕಿ ಬರಬೇಕಾಗುತ್ತೆ. ಇಲ್ಲಿ ಸ್ಕೂಟಿ ನಾನೇನು ಹೇಳಿದ್ರೆ ಈ ರೋಡಿಂದ ಹಿಂದಗಡೆವರೆಗೂ ಸ್ಕೂಟಿವರೆಗೂ ಬರ್ಬೋದು. ಅಲ್ಲಿ ನಿಮಗೆ ಪಾರ್ಕಿಂಗ್ ಮಾಡಿ ಈ ಥರದ್ದೊಂದು ರೋಡಲ್ಲಿ ಬರಬೇಕಾಗುತ್ತೆ. ಇದು ಒಂದು ಆರಂಬಲ್ ಊರಿನ ಒಂದು ಮನೆಗಳು, ಅದ್ರ ಕಾಂಪೌಂಡ್ಸು ಅದನ್ನೆಲ್ಲ ದಾಟ್ಕೊಂಡು ಒಳಗೆ ಹಾಸಿ ಹೋಗಬೇಕಾಗುತ್ತೆ. ಇಲ್ಲಿ ನಿಮಗೆ ಮಧ್ಯದಲ್ಲಿ ಒಂದು ಒಳ್ಳೆ ಮಾರ್ಕೆಟ್ ಏರಿಯಾ ಸಿಗುತ್ತೆ. ಅಂದರೆ ಪೀಕ್ ಸೀಸನಲ್ಲಂತೂ ಭಾಳ ಚೆನ್ನಾಗಿರೋ ಮಾರ್ಕೆಟ್ ಇಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಎರಡೂ ಕಡೆಯೂ ಅಂಗಡಿಗಳು ಮತ್ತು ಹೋಟೆಲ್ಲು ಎಲ್ಲ ಸಿಗುತ್ತೆ. ಇದೇ ಓಣಿಲಿ ಹೋಗಬೇಕಾಗುತ್ತೆ. ನೋಡಿರಿ, ಇಲ್ಲಿ ಅಕ್ಕಪಕ್ಕ ಎಲ್ಲ ಕಡೆಯೂ ರೆಸ್ಟೋರೆಂಟ್ಸ್ ಅಂತೆ, ಅಂಗಡಿಗಳಂತೆ ಎಲ್ಲ ಬಂದು ಪೀಕ್ ಅವರ್ಸಲ್ಲಂತೂ ಪೀಕ್ ಸೀಸನಲ್ಲಿ ಭಾಳ ಚೆನ್ನಾಗಿರುತ್ತೆ. ಇದು ನೋಡಿರಿ, ಅದ್ರ ಪಕ್ಕ ಸಮುದ್ರ ನೋಡಿ. ಈ ಹೋಟೆಲ್ಲು ಆ ಕಡೆ ಸಮುದ್ರ ಫೇಸಿಂಗ್ ಕಡೆ ಇದೆ. ಒಳಗಡೆ ಎಲ್ಲ ಸೀಟಿಂಗ್ ಏರಿಯಾ ಇದೆ. ಒಳ್ಳೆ ಮ್ಯೂಸಿಕ್ ಹಾಕಿರ್ತಾರೆ ಹೋಟೆಲ್ಲು ಚಾಲು ಆದಾಗ. ನಾವು ಈ ಕಡೆ ಹಿಂಗೆ ಹೋಗ್ತಾ ಇದ್ದೀವಿ ನೋಡಿರಿ. ಈ ಕಡೆ ರೈಟ್ ಸೈಡಲ್ಲೆಲ್ಲ ಮಾರ್ಕೆಟ್ ಇರ್ತೈತೆ, ಲೆಫ್ಟ್ ಸೈಡಲ್ಲೂ ಕೆಲವು ಕಡೆ ಹೋಟ್ಲು ಮಾರ್ಕೆಟು ಎಲ್ಲ ಸಿಗುತ್ತೆ ನೋಡಿ. ಲೆಫ್ಟ್ ಸೈಡಲ್ಲಿ ಫುಲ್ಲು ಸಮುದ್ರ ಇದೆ. ಇದೆಲ್ಲ ನಿಮಗೆ ಸೀಸನಲ್ಲಿ ನಿಮಗೆಲ್ಲ ಇದನ್ನು ನೀಟಾಗಿ ಡೆಕೋರೇಟ್ ಮಾಡಿ ಒಳ್ಳೆ ರೆಸ್ಟೋರೆಂಟ್ಸ್ನೆಲ್ಲ ರನ್ ಮಾಡ್ತಾ ಇರ್ತಾರೆ. ಇದು ನೋಡಿರಿ, ಈ ಥರ ಸಮುದ್ರದ ಹತ್ರಕ್ಕೂ ನೀವು ಹೋಗ್ಬೋದು. ಬಟ್ ಎಲ್ಲ ಇಲ್ಲಿ ಈಜಾಡೋದು ಭಾಳ ಕಷ್ಟ ಈ ಸಮುದ್ರದ ತೀರದಲ್ಲಿ. ಯಾಕಂದರೆ ಚಿಕ್ಕ ಬಂಡೆಗಳೆಲ್ಲ ಇರ್ತವೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸ್ವಿಮ್ಮಿಂಗು ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಈಗೇನು ಹೋಗ್ತಾ ಇದ್ದೀನಲ್ಲ ಸ್ವೀಟ್ ವಾಟರ್ ಲೇಕ್ ಅಂತ, ಆ ಸ್ವೀಟ್ ವಾಟರ್ ಲೇಕ್ ಒಳಗಡೆ ಸ್ವಿಮ್ ಮಾಡ್ಬೋದು. ಅದು ಬೆಟ್ಟದ ಮೇಲಿಂದ ಹರ್ಕೊಂಬಂದಿರೋ ಅಂಥ ಒಂದು ಸಿಹಿ ನೀರಿನ ಒಂದು ಕೊಳ. ಮತ್ತು ಅದೇ ತಿರ್ಗಿ ಫರ್ದರ್ ಅದೇ ಬಂದು ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಭಾಳ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಮೇಲ್ಗಡೆ ಅದು ಬಾಬಾ ಒಬ್ರು ಯಾರೋ ತಪಸ್ಸು ಮಾಡ್ತಿದ್ದಿದ್ದು ಜಾಗನೂ ಇದೆ. ಮೇಲ್ಗಡೆ ಒಂದು ಆಲದ ಮರ ಇದೆ, ಬ್ಯಾನಿಯನ್ ಟ್ರೀ ಅಂತ, ಬಿಗ್ ಬ್ಯಾನಿಯನ್ ಟ್ರೀ ಅಂತಾರೆ. ಆ ಬಿಗ್ ಬ್ಯಾನಿಯನ್ ಟ್ರೀ ಕೆಳಗಡೆ ಒಬ್ಬರು ಬಾಬಾ ಬೇರೆ ಕೂತ್ಕೊಂಡಿದ್ರು. ಅದು ಫಾರಿನ್ ಬಾಬಾ ಅವ್ರು ಸ್ವಲ್ಪ ಎಲ್ಲರಿಗೂ ಕಾಳ್ದಲ್ಲೇ ಸ್ವಲ್ಪ ಯೋಗ ಗೀಗ ಎಲ್ಲ ಮಾಡ್ಕೊಂಡು ಕೂತಿದ್ದು. ಇದು ನೋಡಿ ಮಾರ್ಕೆಟು. ಎರಡು ಕಡೆಯೂ ನಿಮಗೆ ಬಟ್ಟೆ ಅಂಗಡಿಗಳೆಲ್ಲ ಇದ್ದಾವೆ. ನಿಮ್ಮ ಟಿಪಿಕಲ್ ಗೋವನ್ ಮಾರ್ಕೆಟ್ ಇದು. ಮತ್ತು ಇದು ಯಾವುದೋ ಅಬಂಡಂಟ್ ಆಗಿರೋದು ರೆಸ್ಟೋರೆಂಟು. ಬಟ್ ಆಮೇಲೆ ಯಾರಾದರೂ ಇದನ್ನು ಸ್ಪೇಸ್ನ ಬಾಡಿಗೆಗೆ ತೊಗೊಂಡು ಪಂಚಾಯತ್ ಕಡೆಯಿಂದನೋ ಎಲ್ಲಿಗಾರ ಕಡೆಯಿಂದನೋ ಓಪನ್ ಮಾಡ್ತಾರೆ. ಇದೊಂಥರ ಸೀ ಫೇಸಿಂಗ್ ರೆಸ್ಟೋರೆಂಟ್ಸ್ ನೋಡಿ. ಕಡಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಲ್ಲಿವರೆಗೂ ಕಾಣಿಸ್ತಾ ಇದೆ ನೋಡಿ. ನಮ್ಮ ಆರಂಬಲ್ ಬೀಚೂ ಕಾಣಿಸ್ತಾ ಇದೆ ಆ ಕಡೆ ಹಿಂದೆ ಕಡೆಗೆ. ಭಾಳ ಚೆನ್ನಾಗಿರೋ ವ್ಯೂ ಎಂಜಾಯ್ ಮಾಡಿಕೊಂಡು ನೀವು ಊಟ ಮಾಡ್ಬೋದು. ಇದೊಂದು ಯಾವುದೋ ಒಂದು ಮಾರ್ಕೆಟ್ ಓಪನ್ ಆಗಿಲ್ಲ, ಇನ್ನು ಕ್ಲೋಸ್ ಆಗಿದೆ. ಹಾಗೆ ಮುಂದೆ ಹೋದರೆ ಈ ಥರದ್ದು ಭಾಳಷ್ಟು ಸ್ಪೇಸಸ್ ಸಿಗುತ್ತೆ ನಿಮಗೆ. ಈ ಥರ ನಿಮಗೆ ಸೀ ಫೇಸಿಂಗು ಇರೋವಂಥ ಒಂದು ರೆಸ್ಟೋರೆಂಟ್ಸು ಆ ಥರದ್ದು ಖಾಲಿ ಜಾಗ ಸಿಗುತ್ತೆ. ಮತ್ತು ಈ ಥರ ಮಾರ್ಕೆಟು ಇದೇ ಥರ ರೋಡಲ್ಲಿ ನೀವು 1 ಅಥವಾ 1.25 ಕಿಲೋಮೀಟ್ರ್ ಮುಂದೆ ನೆಟ್ಕೊಂಡು ಹೋದರೆ ಅದೇನು ನಾವು ಹೋಗ್ತಾ ಇದ್ದೀವಲ್ಲ ಸ್ವೀಟ್ ವಾಟರ್ ಲೇಕು ಮತ್ತು ಒಂದು ಹಿಡನ್ ಬೀಚು ಸಿಗುತ್ತೆ ನಿಮಗೆ. ಇಲ್ಲೆಲ್ಲ ನಿಮಗೆ ಬ್ಯಾಗ್ಸು, ಬಟ್ಟೆಗಳು ಮತ್ತು ಈ ಥರ ಎಲ್ಲ ಸ್ವಲ್ಪ ಫ್ಯಾನ್ಸಿ ಐಟಮ್ಗಳೆಲ್ಲ ನಿಮಗೆ ಸಿಗುತ್ತೆ. ಮತ್ತು ಈ ಟರ್ನಿಂಗಲ್ ಕಾರ್ನರಲ್ಲಿ ಒಳ್ಳೆಯ ಒಂದು ಡಿಸೈನ್ ಇರೋವಂಥ ಒಂದು ರಾಕ್ಸ್ ಇದೆ ನೋಡಿ. ಇಲ್ಲಿ ಭಾಳ ಚೆನ್ನಾಗಿರೋವಂಥ ಒಂದು ಬಂಡೆಗಳು ಎದ್ದಿದ್ದಾವೆ ಕಾರ್ನರಲ್ಲಿ ಮುಂದಗಡೆನೆ. ಭಾಳಷ್ಟು ಜನ ಅದ್ರ ಮೇಲೆ ಹತ್ತಿನೂ ಕೂಡ ಕೂತ್ಕೊಂಡು ಫೋಟೋಗೆ ಫೋಸು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ. ಮತ್ತು ಇಲ್ಲಿ ಡೇಂಜರ್ ನೋ ಸ್ವಿಮ್ಮಿಂಗ್ ಝೋನ್ ಅಂತಲೂ ಬೋರ್ಡ್ ಹಾಕ್ಕೊಂಡಿದ್ದಾರೆ ಇಲ್ಲಿ.
ಮತ್ತು ಆ ಬಂಡೆ ಶೇಪ್ ನೋಡಿ ಹೇಗಿದೆ ಅಲ್ಲಿ ಕೂತ್ಕೊಂಡು ಯಾರೋ ಒಬ್ರು ಕೂತಿರಂಗಿದೆ ನೋಡಿ, ಯಾರೋ ಒಬ್ಬರು ಮಹಾರಾಜನೋ ಅಥವಾ ಮಂತ್ರಿನೋ ಸೈನಿಕನೋ ನಿಂತ್ಕೊಂಡು ಆ ಕಡೆ ನೋಡ್ತಿರಂಗಿದೆ ನೋಡಿ. ಫಸ್ಟಲ್ಲೇ ಆ ಬಂಡೆ ಇದೆ. ಮತ್ತು ಇದೆಲ್ಲ ಚಿಕ್ಕ ಚಿಕ್ಕ ಬಂಡೆಗಳು ಇದ್ದಾವೆ. ಆ ಬಂಡೆ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಹೇಗೆ ಅದೇ ಥರ ಮಾರ್ಕೆಟ್ಗಳು ಶುರುವಾಗುತ್ತೆ. ಈ ಥರ ಮುಂದೆ ಹೋಗ್ತಾ ಇದ್ದರೆ ಈ ಥರ ಓಪನ್ ಆಗಿರೋದು ಆಗದಲ್ಲೇ ಇರೋದು ಎಲ್ಲ ನಿಮಗೆ ಮಾರ್ಕೆಟ್ ಪ್ಲೇಸಸ್ಸು ಸಿಗ್ತಾ ಇದೆ. ಕತ್ತಲಿಂದ ಬೆಳಕಿನೆಡೆಗೆ ನಡೆದಂಗೆ ಆಗ್ತಾಯಿದೆ ನೋಡಿ. ಕತ್ತಲೊಳಗಡೆಯಿಂದ ಹಿಂಗೆ ಮುಂದೆ ಹೋದರೆ ನಿಮಗೆ ಬೆಳಕು ಸಿಗುತ್ತೆ. ಬೆಳಕಲ್ಲಿ ಏನು ಸಿಗುತ್ತೆ ನೋಡುವ. ಸಮುದ್ರ ತೀರ ಸಿಗುತ್ತೋ, ರೆಸ್ಟೋರೆಂಟ್ ಸಿಗುತ್ತೋ, ಏನು ಸಿಗುತ್ತೆ ನೋಡೋಣ. ನೋಡಿ ಇವೆಲ್ಲ ಕಾಟೇಜ್ ಥರ ಬಾಡಿಗೆ ಕೊಡ್ತಾರೆ ಪೀಕ್ ಸೀಸನ್ಸಲ್ಲಿ. ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಎಲ್ಲ ಮುಚ್ಚಿ ನೀಟಾಗಿ ಮರೆ ಮಾಡ್ತಾಯಿದ್ದಾರೆ. ಇದು ಒಂದೊಂದು ಕಾಟೇಜ್, ಸೀ ಫೇಸಿಂಗ್ ಕಾಟೇಜ್ ಥರ. ನಿಮಗೆಲ್ಲ ಏನು ಪೀಕ್ ಸೀಸನಲ್ಲಿ ಸಾವಿರಾರು ರೂಪಾಯಿ ಒಂದೊಂದು ಕಾಟೇಜ್ಗೆ ನೀವು ಬಾಡಿಗೆ ಕೊಡಬೇಕಾಗುತ್ತೆ. ಆ ಥರದ್ದಿದು. ಮತ್ತು ಇಲ್ಲಿ ಅದ್ರ ಪಕ್ಕದಾಗ ಅಟ್ಯಾಚ್ಡ್ ಆಗಿ ರೆಸ್ಟೋರೆಂಟ್ಸ್ಗಳು ಎಲ್ಲ ಓಪನ್ ಆಗ್ತವೆ, ಅಂಗಡಿಗಳು ಅದೆಲ್ಲ. ಇದ್ರ ಮೇಲ್ಗಡೆನೂ ಕೂಡ ನಿಮಗೆ ಆರಂಬಲ್ ವಿಲೇಜ್ ಇದೆ ಮೇಲ್ಗಡೆ. ಸ್ವಲ್ಪ ಅದು ಹಿಲ್ಲಿ ರೀಜನ್ ಥರನೇ ಮೇಲ್ಗಡೆನೂ ನಮಗೆ ಎತ್ತರವಾಗಿ ಮನೆಗಳು ಕಾಣಿಸ್ತಾ ಇದ್ದಾವೆ. ಅದೇ ಆರಂಬಲ್ ಗ್ರಾಮದ ಒಂದು ಮನೆಗಳು. ಮತ್ತು ಹೇಗೆ ಏನು ನಿಮಗೆ ಮಾರ್ಕೆಟ್, ಫ್ಲೈ ಕ್ಯಾಚರ್ಸು ಮತ್ತು ಬಟ್ಟೆಗಳು, ಮತ್ತು ನಿಮ್ಗೆ ಏನೇನು ಬೇಕಾಗುತ್ತೆ ಬ್ಯಾಗು ಮತ್ತು ಲೆದರ್ ಐಟಮ್ಗಳು ಎಲ್ಲ ಸಿಗ್ತಾಯಿದೆ ಈ ಮಾರ್ಕೆಟ್ ಒಳಗೆ. ಈಗ ಹೋಗ್ತಾ ಇದ್ದೀವಿ. ಹೋದ ತಕ್ಷಣ ಹೇಗೇನು ತಿರ್ಗಾ ಕಾಟೇಜಸ್ ರೆಡಿ ಆಗ್ತಾಯಿದೆ ನೋಡಿರಿ ಲೆಫ್ಟ್ ಸೈಡಲ್ಲಿ. ಮೇಲ್ಗಡೆ ಎಲ್ಲ ನಿಮಗೆ ಕಾಟೇಜಸ್ ಇದು ಮಾಡಿ ಸುತ್ತಲೂ ನಿಮಗೆ ಪ್ಲಾಸ್ಟಿಕ್ಕಿಂದ ಮಳೆ ಗಾಳಿ ಅದೆಲ್ಲ ಸ್ವಲ್ಪ ತಡ್ಕೋಬೇಕಲ್ಲ, ಹಾಗಾಗಿ ಕೊಡ್ತಾಯಿದ್ದಾರೆ. ಮತ್ತು ಇದೊಂದು ಯಾವುದೋ ಒಂದು ಶಾಪ್, ಟಿಪಿಕಲ್ ಗೋವನ್ ಶಾಪ್, ಹಳೇದೆ ಅದು, ಆ ಥರ ಇದೆ. ಈಗ ಇನ್ನೊಂದು ಓಣಿ ಒಳಗೆ ಹಾಸಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಶಾಪ್ಗಳು ಬರ್ಬೋದು ಲೇಟರ್ ಡೇಸಲ್ಲಿ ಅನಿಸುತ್ತೆ. ಹಾಗಾಗಿ ಕೆಲವೆಲ್ಲ ಬಿಟ್ಕೊಂಡು ಕೂತಿದ್ದಾರೆ. ಈಗೆಲ್ಲ ಏನಿಲ್ಲ, ಒಂದು ಗೋಡೆ ಇತ್ತು ಅಂದ್ರೂ ಆ ಗೋಡೆಗೇ ಕೆಲವೆಲ್ಲ ಮೆಟೀರಿಯಲ್ಸ್ ಹಾಕ್ಬಿಟ್ಟು ಒಂದು ಶಾಪ್ ಓಪನ್ ಮಾಡಿಬಿಡ್ತಾರೆ. ಆ ಥರ ಇದೆ. ಇಲ್ಲಿಂದ ಹಿಂಗೆ ಒಳಗಡೆ ಹೋದರೆ ಸಿಗುತ್ತೆ ನೋಡಿರಿ ಈ ಥರ ಒಂದು ಸಮುದ್ರ, ಸಖತ್ತಾಗಿರೋವಂಥ ವ್ಯೂ ಸಿಗುತ್ತೆ. ಎಲ್ಲ ಬಂಡೆಕಲ್ಲುಗಳಲ್ಲಿ ಸಮುದ್ರ ಬಂದು ಅಪ್ಪಳಿಸಿ ಹೋಗ್ತಾ ಇರುತ್ತೆ. ಹೈ ಟೈಡ್ಗೆ ಇಲ್ಲಿವರೆಗೂ ಬರುತ್ತೆ ನಮ್ಮ ಮಾಮೂಲಿ ಮೇಲ್ಗಡೆ ನಾವೇನು ಹೋಗ್ತಾ ಇದೀವಲ್ಲ ಆ ದಾರಿವರೆಗೂ ಬಂದು ಅಲೆಗಳು ಸಿಡಿಯುವಂಥ ರಭಸ ಇರುತ್ತೆ ಹೈ ಟೈಡಲ್ಲಿ ಸಮುದ್ರ. ನೋಡಿರಿ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಸಮುದ್ರದ ಒಂದು ಅಲೆ ಇದೆ ನೋಡಿ. ಭಾಳ ಒಳ್ಳೆಯ ವ್ಯೂ ಇಲ್ಲಿಂದ. ವಿಹಂಗಮ ನೋಟ ಅಂತಾರಲ್ಲ ಆ ಥರ ಸಮುದ್ರದ್ದು. ನಾವು ಹೋಗ್ಬೇಕಾಗಿರೋ ಜಾಗ ನೋಡಿ, ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಬೀಚೂ ಕೂಡ. ಇದು ಸಮುದ್ರ. ಇದು ಸ್ವಲ್ಪ ಇಲ್ಲೊಂದೆರಡು ಬಂಡೆಕಲ್ಲುಗಳು ಬರ್ತವೆ, ಅದನ್ನು ದಾಟ್ಕೊಂಡು ಹೋದರೆ ನೀವು ಆ ಕಡೆ ಬೀಚ್ಗೆ ಹೋಗ್ಬಿಡ್ತೀರ. ಬಟ್ ಹೈ ಟೈಡ್ ಇದ್ದಾಗ ನೀವು ಇಲ್ಲಿ ದಾಟೋಕ್ಕಾಗೋದಿಲ್ಲ. ಇಲ್ಲಿ ಮತ್ತು ಈ ರೈಟ್ ಸೈಡಲ್ಲಿ ಒಂದು ಜಾಗ ಇದೆ ಚಿಕ್ಕದೊಂದು, ಇಲ್ಲಿ ಮೇಲೆ ಹತ್ತಿ ಅಲ್ಲಿ ಕೆಳಗಡೆ ಇಳಿಬೇಕಾಗುತ್ತೆ. ಇಲ್ಲಿ ಹೈ ಟೈಡ್ ಬಂದಾಗ ಇಲ್ಲಿವರೆಗೂ ನಾಳೆ ಬಂದು ಅಪ್ಪಳಿಸ್ತಾ ಇರುತ್ತೆ. ಭಾಳ ಡೇಂಜರಸ್ ಇರುತ್ತೆ. ನೀವು ಇಲ್ಲಿ ದಾಟೋ ರಿಸ್ಕೇ ತಗೊಳ್ಳೋಂಗಿಲ್ಲ. ಒಂದೊಂದು ಸತಿ ನಾವು ಆಚೆ ಹೋದಾಗ್ಲೂ ಹೈ ಟೈಡ್ ಆಗೋಗ್ಬಿಡುತ್ತೆ. ಅವಾಗೇನು ಮಾಡಬೇಕು, ಮೇಲೆ ಹತ್ಕೊಂಡೇ ಬರಬೇಕಾಗುತ್ತೆ. ಯಾರಿಗೆ ಸ್ವಲ್ಪ ಹತ್ತಕ್ಕೆಲ್ಲ ಸ್ವಲ್ಪ ಕೇಪಬಿಲಿಟಿ ಇರುತ್ತೋ ಅವರೇ ಹೋಗಬೇಕು. ಈ ಬಂಡೆ ನೋಡಿ ಅದಕ್ಕೆ ಸಾಕ್ಷಿ. ಇಲ್ಲಿ ನೀರು ನಿಂತು ಈ ಬಂಡೆ ಮೇಲೆಲ್ಲ ನೋಡಿ ಯಾವ ಥರ ಬೆಳೆದಿದೆ ಅಂತ. ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಅತಿ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಹೈ ಟೈಡ್ ಬಂತು ಅಂದರೆ ನೀವು ಇಲ್ಲೆಲ್ಲ ದಾಟೋಕ್ಕಾಗಲ್ಲ. ಆ್ಯಕ್ಚುಲಿ ಇಲ್ಲಿ ಬರ್ದಲೇ ನೀವು ಆಚೆ ದಾಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಹೈ ಟೈಡ್ ಇದ್ದಾಗ ನೀವು ಆ ಗುಡ್ಡ ಹತ್ತೇನೆ ನೀವು ಆ ಕಡೆ ಇಳ್ಕೋಬೇಕಾಗತ್ತೆ, ಬೇರೆ ದಾರಿ ಇರಲ್ಲ ನೋಡಿ. ಇಲ್ಲಿಂದ ಸಮುದ್ರ ಈ ಥರ ಕಾಣಿಸ್ತಾ ಇದೆ. ಎಲ್ಲ ಬಂಡೆಗಳ ಮೇಲೂ ಪಾಚಿ ಕಟ್ಟಿರ್ತೈತೆ, ಸ್ವಲ್ಪ ಜೋಪಾನವಾಗಿ ದಾಟಬೇಕು, ಇಲ್ಲಾಂದರೆ ಜಾರೋದಂತೂ ಗ್ಯಾರಂಟಿ. ಮತ್ತು ಅದು ದಾಟ್ಕೊಂಬಂದಮೇಲೆ ನಾವು ಈ ಥರ ಇಳಿದಿದ್ದೀವಿ. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಸ್ವೀಟ್ ವಾಟರ್ ಲೇಕ್ ಸಿಗುತ್ತೆ. ಮತ್ತು ಕೂಡ ಶಾಕ್ಸ್ ಕೂಡ ಸ್ಟಾರ್ಟ್ ಆಗಿಲ್ಲ ನೋಡಿ. ಒಂಥರ ಹಳೇ ಕಾಲದ್ದು ಒಂದು 20-30 ವರ್ಷದಿಂದಗಡೆ ಏನಿತ್ತಲ್ಲ ಗೋವಾ ಬೀಚಸ್ಸು, ಆ ಥರ ಕಾಣಿಸುತ್ತೆ ಈಗ. ಯಾಕಂದರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೆವಲಪ್ಮೆಂಟಲ್ ಟಚಸ್ ಇಲ್ಲ. ಹಾಗಾಗಿ ಮತ್ತು ನಾನು ಹೇಳಿದ್ನಲ್ಲ ಆ ಲೇಕಿಂದ ನೀರು ಹರ್ಕೊಂಬರುತ್ತೆ ಅಂತ, ಇದೆ ನೋಡಿ ಅದು. ಆ ಲೇಕಿಂದ ಗುಡ್ಡದ ಮೇಲಿಂದ ಬಂದಿದ್ದು ಆ ಲೇಕಲ್ ಸ್ಟೋರೇಜ್ ಆಗುತ್ತೆ. ಆ ಲೇಕಲ್ ಸ್ಟೋರೇಜ್ ಹೆಚ್ಚಾಗಿದ್ದ ನೀರು ಈ ಥರ ಹರ್ಕೊಂಡು ಈ ಬೀಚಿಗೆ ಸೇರುತ್ತೆ. ಇದೊಂದು ಹಿಡನ್ ಬೀಚು. ಈಗ ಇಲ್ಲೇ ನೋಡಿ, ಇದೇ ನೋಡಿ ನಮ್ಮ ಸ್ವೀಟ್ ವಾಟರ್ ಲೇಕ್ ಇದು. ಇಲ್ಲೂ ಕೂಡ ಲೇಕ್ ಪಕ್ಕನೂ ಕೂಡ ಕೆಲವು ಇದೆಲ್ಲ ಡೆಸ್ಕೆಲ್ಲ ಹಾಕ್ಬಿಟ್ಟು ಇದನ್ನು ಮಾಡಿದ್ದಾರೆ. ಸ್ವಲ್ಪ ಇಲ್ಲೆಲ್ಲ ಕೂತ್ಕೊಂಡು ಏನಾದರೂ ಊಟ ಎಲ್ಲ ಮಾಡೋ ಥರ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಕೆಲವರೆಲ್ಲ ಚೆನ್ನಾಗಿ ಈಜಾಡ್ತಾ ಇದ್ದಾರೆ, ಟೂರಿಸ್ಟ್ ಬಂದಿರೋರು. ಆ ಗುಡ್ಡದ ಮೇಲ್ಗಡೆಯಿಂದ ಎಲ್ಲ ಹರ್ಕೊಂಬರೋವಂಥ ನೀರು ಬಂದು ಈ ಲೇಕಲ್ಲಿ ಸಿಗುತ್ತೆ. ಇದು ಮತ್ತು ಸ್ವೀಟ್ ವಾಟರು ಇದು.
ಇದು ನಿಮಗೆ ಸ್ವೀಟ್ ವಾಟರ್. ಕೆಲವರು ಪಕ್ಕ ಸಮುದ್ರದಲ್ಲಿ ಈಜಾಡ್ಕೊಂಬಂದು ಆಮೇಲೆ ಬಂದು ಈ ಸಿಹಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ತಾರೆ. ಮತ್ತು ಈ ಲೇಕಿಗೆ ಇಲ್ಲೊಂದು ಸ್ಟೆಪ್ ಥರ ಮಾಡಿದ್ದಾರೆ. ಮುಂಚೆ ಏನಾದರೂ ಇಲ್ಲಿ ಕೆಲವೆಲ್ಲ ಆಚರಣೆಗಳು ಮತ್ತು ಡೈವಿಂಗ್ಗಳು ಏನಾದರೂ ನಡಿಬೇಕಾದ್ರೆ ಇಲ್ಲಿಂದ ಹೋಗ್ತಾ ಬರ್ತಾ ಏನೋ. ಇದೊಂದು ಮಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತ ಕಾಣುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹುಡುಕೊಂಬನ್ನಿ. ಒಂದು ಒಳ್ಳೆ ಸ್ಮಾಲ್ ಟ್ರೆಕ್ ಆಗುತ್ತೆ. ನೀರು ಕೂಡ ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೋಡಿ, ತಳನೂ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ನೀರು. ಮತ್ತು ಸ್ವಿಮ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಟ್ರೆಕ್ ಥರ ಆಗುತ್ತೆ. ಭಾಳ ಚೆನ್ನಾಗಿರ್ತಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.